ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವೀಡಿಯೋಲಿ ಒಂದು ಯುನೀಕ್ ಡಿಸೈನ ಶೇರ್ ಮಾಡ್ತಾ ಇದ್ದೀನಿ. ಡಿಸೈನ್ ಮಾತ್ರ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಈ ಡಿಸೈನ್ ಮಾಡೋದಕ್ಕೆ ಈ ರೀತಿಯಾದಂಥ ರಿಂಗ್ ಬೀಡ್ಸನ್ನು ಬಳಸ್ತಾ ಇದ್ದೀನಿ. ಸೊ ಈ ರಿಂಗ್ ಬೀಡ್ಸ್ ಜೊತೆಗೆ ಇನ್ನೂ ಒಂದು ಬೀಡ್ಸನ್ನು ಇವತ್ತು ತೊಗೊಂಡಿದ್ದೀನಿ. ಅದು ಯಾವುದು ಅಂದರೆ ಈ ರೀತಿಯಾದಂಥ ಸ್ಮಾಲ್ ಬೀಡ್ಸ್. ಈ ಎರಡೂ ಬೀಡ್ಸ್ ಕಾಂಬಿನೇಷನಲ್ಲಿ ಒಂದು ಹೊಸ ಡಿಸೈನ ಟ್ರೈ ಮಾಡೋಣ. ಆ್ಯಂಡ್ ಡಿಸೈನ್ ಮಾಡೋದಕ್ಕೆ ನೀಡಲ್ ನಂಬರ್ 10 ತೊಗೊತಾ ಇದ್ದೀನಿ. ಇದರ ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಗೆ ಎಂಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವೇನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀವಿ ಅಲ್ವಾ, ಆ ಸಿಲ್ಕ್ ಥ್ರೆಡ್ಡನ್ನು ಈ ರಿಂಗ್ ಬೀಡ್ ಒಳಗಡೆ ಇನ್ಸರ್ಟ್ ಮಾಡಿ 2 ನಾಟನ್ನು ಮಾಡಬೇಕು. ಸೊ ಈ ರೀತಿ ನಾಟ್ ಮಾಡಿಕೊಂಡು ರಿಂಗಿಗೆ ವರ್ಕ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ನಾಟ್ ಆದಮೇಲೆ ಅಲ್ಲೇ ಕೆಳಗಡೆ ಅಂದರೆ ನಾಟಿನ ಕೆಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತಗೊಂಡು ಒಂದು ಲೂಪ್ ರೀತಿ ಮಾಡ್ಕೊಳ್ಬೇಕು. ಇದಾದಮೇಲೆ ಈ ರಿಂಗಿಗೆ ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡ್ಕೊಬೇಕು. ಸೊ ನೋಡಿ, ನಾವು ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಬೇಕಾದ್ರೆ ಈ ಎಕ್ಸ್ಟ್ರಾ ದಾರ ಏನಿದೆ ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಕಿರುತ್ತೆ ಅಲ್ವಾ, ಸೊ ಆ ದಾರ ಕೂಡ ಒಳಗಡೆಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದಾಗ ಆ ಎಕ್ಸಸ್ ದಾರ ಹೈಡ್ ಆಗುತ್ತೆ ಆ್ಯಂಡ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ರಿಂಗ್ ಬೀಡ್ಸಲ್ಲಿ ನಮಗೆ ಸುಮಾರು ಸೈಜಸ್ಸು ಹಾಗೆ ಸುಮಾರು ವೆರೈಟೀಸ್ ಆಫ್ ರಿಂಗ್ ಬೀಡ್ಸ್ ಸಿಗುತ್ತೆ. ಅಂದರೆ ಬೀಡಲ್ಲಿ ಹೋಲ್ ಇರೋದು ಸಿಗುತ್ತೆ, ಹೋಲ್ ಇಲ್ಲದೆ ಇರೋದು ಸಿಗುತ್ತೆ. ಹಾಗೆ ಸೈಜ್ ಕೂಡ ಅಷ್ಟೇ, ನಂಬರ್ ಆಫ್ ಸೈಜಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ಯಾವ್ದು ತೊಗೊಂಡ್ರೂ ಪರವಾಗಿಲ್ಲ, ಆರಾಮಾಗಿ ಈ ಡಿಸೈನ ನಾವು ವರ್ಕ್ ಮಾಡ್ಬೋದು. ಸೊ ರಿಂಗ್ ಬೀಡ್ ಫುಲ್ಲು ಕವರ್ ಆಗೋವರೆಗೂ ಇದೇ ರೀತಿ ಸಿಂಗಲ್ ಕ್ರೋಶೆಯಿಂದ ವರ್ಕ್ ಮಾಡ್ಕೊತಾ ಹೋಗಬೇಕು. ನಾನು ತೊಗೊಂಡಿರೋ ಬೀಡ್ ಸೈಜ್ಗೆ 20ಇಂದ 22 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೋದು. ಸೊ ಈ ಸೈಜಿಗೆ 20ರಿಂದ 22 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೋದು. ಇಲ್ಲಿ ನೀವು ಸಿಂಗಲ್ ಕ್ರೋಶೆ ಬದಲು ಈವನ್ ಹಾಫ್ ಡಬಲ್ ಕ್ರೋಶೆ ಕೂಡ ಟ್ರೈ ಮಾಡ್ಬೋದು. ಹಾಫ್ ಡಬಲ್ ಕ್ರೋಶೇಸ್ ವರ್ಕ್ ಮಾಡಿದಾಗ ಡಿಸೈನು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇದನ್ನು ನೋಡಿಕೊಂಡು 2ರಲ್ಲಿ ನಿಮಗೆ ಯಾವುದು ಲೈಕ್ ಆಗುತ್ತೋ ಆ ರೀತಿ ನೀವು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ರಿಂಗ್ ಫುಲ್ಲು ಕಂಪ್ಲೀಟ್ ಆಗಿದೆ. ನೋಡಿ, ಈ ರೀತಿಯಾಗಿ ನಾನು ಸಿಂಗಲ್ ಕ್ರೋಶೇಸಿಂದ ಈ ರಿಂಗನ್ನು ಕವರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಈಗ ಒಂದು ಸ್ಲಿಪ್ ಸ್ಟಿಚ್ಚನ್ನು ವರ್ಕ್ ಮಾಡಬೇಕು. ಯಾವ ರೀತಿ ಅಂದರೆ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನ ತೊಗೊಳ್ಬೇಕು. ಸೇಮ್ ಥ್ರೆಡ್ಡನ್ನು ನೀಡಲ್ ಮೇಲೆ ಏನು ಲೂಪ್ ಇದೆ ಆ ಲೂಪಿಂದನೂ ಒಟ್ಟಿಗೆ ಆಚೆಗೆ ಪಾಸ್ ಮಾಡ್ಕೊಬೇಕು. ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಇದಾದಮೇಲೆ 1 ಚೈನನ್ನು ವರ್ಕ್ ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ಪನ್ನು ರಿಂಗನ್ನು ಟರ್ನ್ ಮಾಡಿ ವರ್ಕ್ ಮಾಡ್ತೀನಿ, ಅದಕ್ಕೋಸ್ಕರ 1 ಚೈನನ್ನು ಹಾಕಿದ್ದೀನಿ. ಯಾಕೆ ಅಂದರೆ ರಿಂಗನ್ನು ಟರ್ನ್ ಮಾಡಿಕೊಂಡು ರಾಂಗ್ ಸೈಡಿಂದ ನೀವು ಸಿಂಗಲ್ ಕ್ರೋಶೇಸ್ ಎಲ್ಲ ನೋಡೋದಾದರೆ ಕ್ಲೀನಾಗಿ ನಮಗೆ ವಿಸಿಬಲ್ ಆಗುತ್ತೆ. ಆರೆಲ್ಸ್ ನೀವು ಈ ರೈಟ್ ಸೈಡಿಂದ ಕೂಡ ಈ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಬೋದು. ರೈಟ್ ಸೈಡಿಂದ ವರ್ಕ್ ಮಾಡಿದ್ರೆ 1 ಚೈನ್ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಡಿಸೈನ ಟರ್ನ್ ಮಾಡ್ಕೊಳೋದಾದರೆ 1 ಚೈನ್ ಹಾಕಿಬಿಟ್ಟೆ ಟರ್ನ್ ಮಾಡಿ, ಇಲ್ಲ ಅಂದರೆ ಡಿಸೈನು ಟ್ವಿಸ್ಟ್ ಆಗುತ್ತೆ. ಸೊ ಈಗ 1 ಚೈನ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ನಾನೇನು ವೀಟ್ ಬೀಡ್ ಆವಾಗಲೇ ತೋರಿಸ್ದೆ, ಅದರಲ್ಲಿ ಒಂದು ವೀಟ್ ಬೀಡನ್ನು ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡ್ತೀನಿ. ಸೊ ಈ ರೀತಿ ಲಾಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಬೀಡ್ ಬ್ಯಾಕ್ ಸೈಡು ಥ್ರೆಡ್ ಕಾಣಿಸುತ್ತೆ ಅಲ್ವಾ, ಸೊ ಆ ಥ್ರೆಡ್ಗೆ ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಲಾಕ್ ಮಾಡ್ತಿದ್ದ ಹಾಗೇ ಆ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಕಾಣಿಸುತ್ತೆ ಅಲ್ವಾ, ಆ ಥ್ರೆಡ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊತಾ ಹೋಗೋಣ. ಒಂದು 6ರಿಂದ 7 ಸಿಂಗಲ್ ಕ್ರೋಶೆ, ಮ್ಯಾಕ್ಸಿಮಮ್ 8 ಸಿಂಗಲ್ ಕ್ರೋಶೆನ ನಾವು ಆ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಲ್ಲಿ ವರ್ಕ್ ಮಾಡ್ಬೋದು. ನಾನಿಲ್ಲಿ 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತೀನಿ. ಸೊ ಈ ರೀತಿ 7 ಸಿಂಗಲ್ ಕ್ರೋಶೇಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂದರೆ 1 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡಬೇಕು. ಈ ರೀತಿ ರಿಂಗನ್ನು ಟರ್ನ್ ಮಾಡಿಕೊಂಡೇ ವರ್ಕ್ ಮಾಡೋದ್ರಿಂದ ನೋಡಿ, ಇವಾಗ ನಾವು ಲಾಕ್ ಮಾಡ್ಕೊಬೇಕಾದ್ರೆ ಸಿಂಗಲ್ ಕ್ರೋಶೆ ಎಲ್ಲ ಕ್ಲೀನಾಗಿ ನಮಗೆ ಕಾಣಿಸುತ್ತೆ, ಎಲ್ಲೂ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ರಾಂಗ್ ಸೈಡಿಂದ ಈ ಸ್ಟೆಪ್ಪನ್ನು ಮಾಡ್ಕೊತೀನಿ. ಒನ್ಸ್ ಲಾಕ್ ಆದಮೇಲೆ ಅಗೇನ್ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡನ್ನು ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಮತ್ತೆ ಏನು ಬೀಡ್ ಬ್ಯಾಕ್ ಸೈಡ್ ಒಂದು ಥ್ರೆಡ್ ವಿಸಿಬಲ್ ಆಗುತ್ತೆ, ಆ ಥ್ರೆಡ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಬೇಕು. ನೀವು ಫಸ್ಟ್ ಬೀಡ್ ಬ್ಯಾಕ್ ಸೈಡು ಎಷ್ಟು ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಶೇಟ್ಸು ಎಲ್ಲ ಬೀಡ್ ಬ್ಯಾಕ್ ಸೈಡನ್ನು ಮಾಡ್ಕೊತಾ ಹೋಗಬೇಕು.
ಆವಾಗ ಏನಾಗುತ್ತೆ, ಡಿಸೈನು ಒಂದೇ ಲೆವೆಲಲ್ಲಿ ನೀಟಾಗಿ ಈವನ್ ಆಗಿ ಫಿನಿಶಿಂಗ್ ಬರುತ್ತೆ. ಇಲ್ಲೂ ಕೂಡ ನಾನು 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತಾಯಿದ್ದೀನಿ. 7 ಸಿಂಗಲ್ ಕ್ರೋಶೇಸ್ ಆಗ್ತಿದ್ದ ಹಾಗೆ ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಬೇಕು. ನಾವೇನು ವರ್ಕ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಟು ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ ಮತ್ತೆ ಅದೇ ಪಾಯಿಂಟ್ಗೆ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಆ್ಯಸ್ ಯೂಶಲ್ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ 7 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಳೋಣ. ಇಲ್ಲಿ ವೀಟ್ ಬೀಡ್ ಬದಲು ಬೇರೆ ಯಾವ ಬೀಡಾದರೂ ನೀವು ಹಾಕ್ಬೋದಾ ಅಂತ ಕೇಳೋದಾದರೆ ಯಾವುದಾದ್ರೂ ಲಾಂಗ್ ಬೀಡ್ ತೊಗೊಳ್ಳಿ, ಆದರೆ ತೀರಾ ಲಾಂಗ್ ಬೀಡು ಸೂಟ್ ಆಗೋದಿಲ್ಲ. ನನಗನ್ಸಿದ ಪ್ರಕಾರ ವೀಟ್ ಬೀಡಲ್ಲಿ 2-3 ಸೈಜ್ ಸಿಗುತ್ತೆ ಅಲ್ವಾ, ಅದರಲ್ಲಿ ಯಾವ ಸೈಜ್ ಬೇಕಾದರೂ ನೀವು ತೊಗೊಂಡು ವರ್ಕ್ ಮಾಡಿದ್ರೆ ಡಿಸೈನು ಚೆನ್ನಾಗಿ ಬರುತ್ತೆ. ಸೊ ಈ ಬೀಡ್ ಬ್ಯಾಕ್ ಸೈಡ್ ಕೂಡ 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಬೇಕು. ನಾವು ಯಾವ ಪಾಯಿಂಟಲ್ಲಿ ಬೀಡನ್ನ ಲಾಕ್ ಮಾಡಿದ್ದೀವಿ ಅದನ್ನು ಬಿಟ್ಟು ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಬೇಕು. ಯಾಕೆ ಅಂತ ಹೇಳ್ತೀನಿ. ನಾವು ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಲಿಲ್ಲ ಅಂದಾಗ ಲಾಕ್ ಮಾಡಿದ್ಮೇಲೆ ಈ ರೀತಿ ಪೆಟಲ್ಸು ಓವರ್ಲ್ಯಾಪ್ ಆಗಿ ಬಂದುಬಿಡುತ್ತೆ. ಸೊ ಈ ಥರ ಓವರ್ಲ್ಯಾಪ್ ಆಗಬಾರ್ದು ಅನ್ನೋ ರೀಸನ್ಗೆ ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಆಗ್ತಿದ್ದ ಹಾಗೆ ಸೇಮ್ ಪಾಯಿಂಟಲ್ಲೇ ನಾವು ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಬೇಕು. ವೆರಿ ಇಂಟ್ರೆಸ್ಟಿಂಗ್ ಡಿಸೈನ್, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಾಚ್ ಮಾಡಿ. ಸೊ ಈ ರೀತಿ ಬೀಡನ್ನ ಲಾಕ್ ಮಾಡಿದ್ಮೇಲೆ ಮತ್ತು 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಇದೇ ರೀತಿ ನಾನು ಟೋಟಲಾಗಿ 9 ಬೀಡ್ಸನ್ನು ಆ ರಿಂಗ್ಗೆ ಆ್ಯಡ್ ಮಾಡ್ಕೊತೀನಿ. ಇದೇ ಥರ 9 ಬೀಡ್ಸ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಸೊ ಇವಾಗ ಟೋಟಲಾಗಿ 9 ಬೀಡ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಇನ್ನೂ 2 ಬೀಡನ್ನು ಆ್ಯಡ್ ಮಾಡೋಷ್ಟು ಗ್ಯಾಪನ್ನು ಬಿಟ್ಟಿದ್ದೀನಿ. ಬಿಕಾಸ್ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಟೈ ಮಾಡ್ಕೊತೀವಿ. ಅದಕ್ಕೋಸ್ಕರ ರಿಂಗ್ಗೆ ಕುಚ್ಚನ್ನು ಟೈ ಮಾಡ್ಕೊತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಟ್ಟಿದ್ದೀನಿ. ಈಗ ಸ್ವಲ್ಪ ದಾರ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡಿಕೊಂಡು ನೀಡಲ್ ಮೇಲೆ ಏನು ಲೂಪ್ ಇದೆ ಅದನ್ನು ಪುಲ್ ಮಾಡಿಬಿಟ್ಟು 1 ಅಥವಾ 2 ನಾಟನ್ನು ಹಾಕಿ ಇದನ್ನು ಸೆಕ್ಯೂರ್ ಮಾಡ್ಕೊಬೇಕು. ಈ ಥರ ನಾವು ಸ್ವಲ್ಪ ಮೋಟಿವ್ಸನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. 1 ಅಥವಾ 2 ನಾಟನ್ನು ಹಾಕಿಬಿಡಿ. ಲೇಟರ್ ಆನ್ ಎಕ್ಸಸ್ ದಾರ ಎಲ್ಲ ನಾವು ಟ್ರಿಮ್ ಮಾಡ್ಕೊಬೋದು. ನೋಡಿ ಈ ರೀತಿ ಮಲ್ಟಿ ಕಲರ್ಸಲ್ಲಿ ಅಥವಾ 2-3 ಕಲರ್ ಯೂಸ್ ಮಾಡಿಕೊಂಡು ನಿಮ್ಮ ಸಾರಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಆ ಥರ ಬೇರೆ ಬೇರೆ ಕಲರ್ಸಲ್ಲಿ ನೀವು ಮೋಟಿವ್ಸ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಲವೊಂದು ಮೋಟಿವ್ಸನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ಮೋಟಿವ್ಸು ರೆಡ್ ಕಲರಲ್ಲೇ ಇದೆ. ಹಾಗೆ ಈ ಎಕ್ಸಸ್ ದಾರನ ಬೇಕಾದರೆ ನಾವು ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೋದು, ಅಥವಾ ಇದೇ ರೀತಿ ಸ್ವಲ್ಪ ಉದ್ದನೇ ಬಿಟ್ಬಿಟ್ಟು ಕುಚ್ಚು ಕಟ್ಕೊಳ್ಬೇಕಾದ್ರೆ ಅದ್ರ ಜೊತೆ ಸೇರಿಸ್ಕೊಂಡು ಕೂಡ ಕುಚ್ಚನ್ನು ಟೈ ಮಾಡ್ಬೋದು. ನೋಡಿ ಈ ಥರ ನಾನು ಇನ್ನೂ ಸ್ವಲ್ಪ ಮೋಟಿವ್ಸನ್ನು ರೆಡಿ ಮಾಡ್ಕೊತೀನಿ ಆ್ಯಂಡ್ ಇದನ್ನು ಯಾವ ರೀತಿ ಸಾರಿಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಈಗ ಸಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಪಲ್ಲು ಪಾರ್ಟ್ ಎಲ್ಲ ಬ್ಲೂ ಕಲರಲ್ಲಿ ಇದೆ, ಹಾಗೆ ಬಾಡಿ ಪಾರ್ಟ್ ಬಂದು ರೆಡ್ಡಲ್ಲಿದೆ. ಸೊ ನಾನು ಮೋಟಿಫನ್ನು ಪಲ್ಲು ಮೇಲೆ ಬರೋ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಮೋಟಿವ್ಸ್ನ. ಇವಾಗ ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡೋದು. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಮೋಟಿವ್ ಬಂದು ರೆಡ್ಡಲ್ಲಿರೋದ್ರಿಂದ ಕಾಂಟ್ರಾಸ್ಟಾಗಿ ಕುಚ್ಚನ್ನು ಟೈ ಮಾಡ್ಕೊತಾ ಇದ್ದೀನಿ. ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಟಿಪ್ಪಲ್ಲಿ ಗ್ಲೂವನ್ನು ಅಪ್ಲೈ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಡ್ರೈ ಮಾಡಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಸಿಲ್ಕ್ ಥ್ರೆಡ್ ಬಂಚನ್ನು ಕ್ಲೀನಾಗಿ ಐರನ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಂದು ಮೋಟಿಫಿಂದ ಇನ್ನೊಂದು ಮೋಟಿಫಿನ ಮಧ್ಯೆ ಗ್ಯಾಪ್ ಬಂದು 4 ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಬಟ್ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಡಿಸ್ಟೆನ್ಸನ್ನು ಚೂಸ್ ಮಾಡ್ಕೊಳ್ಬೋದು. ನಾನು ಯಾವ ಪಾಯಿಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನೋ ಅದೇ ಪಾಯಿಂಟ್ಗೆ ಈ ರೀತಿ ಕ್ರೋಶೇನ ಇನ್ಸರ್ಟ್ ಮಾಡಿಕೊಂಡು ಒಂದು ಹೋಲನ್ನು ಮಾಡ್ತಾಯಿದ್ದೀನಿ. ಸೊ ಆ ಹೋಲ್ ಒಳಗೆ ನಾವು ಕುಚ್ಚನ್ನು ಟೈ ಮಾಡೋದು. ನೋಡಿ ಈ ರೀತಿ ಸಿಲ್ಕ್ ಥ್ರೆಡ್ ಬಂಚನ್ನು ಹೋಲ್ ಒಳಗೆ ಇನ್ಸರ್ಟ್ ಮಾಡಬೇಕು. ಬಂಚಿನ ಟಿಪ್ಪು ಶಾರ್ಪಾಗಿದ್ದಾಗ ಏನಾಗುತ್ತೆ, ಈ ರೀತಿ ಈಸಿಯಾಗಿ ನಾವು ಇನ್ಸರ್ಟ್ ಮಾಡ್ಕೊಬೋದು. ಒನ್ಸ್ ಇನ್ಸರ್ಟ್ ಆದಮೇಲೆ ನಿಮಗೆ ಯಾವ ಲೆಂತ್ವರೆಗೂ ಕುಚ್ಚಬೇಕೋ ಆ ಲೆಂತ್ಗೆ ಕರೆಕ್ಟಾಗಿ ನೋಡಿ ಈ ರೀತಿ ಬಂಚನ್ನು ಫೋಲ್ಡ್ ಮಾಡ್ಕೊಬೇಕು. ಇದಾದಮೇಲೆ ನಾನು ಝರಿ ಥ್ರೆಡ್ಡಿಂದ ಕುಚ್ಚನ್ನು ಟೈ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಬ್ಯಾಕ್ ಸೈಡಿಂದ
ನೀಡಲ್ನ ಇನ್ಸರ್ಟ್ ಮಾಡ್ಕೊಳೋದ್ರಿಂದ ಫ್ರಂಟಲ್ಲಿ ಆ ಝರಿ ಥ್ರೆಡ್ ಏನಿರುತ್ತೆ ಅದು ವಿಸಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಸೈಡಿಂದನೇ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. 2ರಿಂದ 3 ನಾಟನ್ನು ಹಾಕಿ ನಾನಿಲ್ಲಿ 3 ನಾಟನ್ನು ಮಾಡ್ತಾಯಿದ್ದೀನಿ. ಇದಾದಮೇಲೆ ಮತ್ತೆ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದನೇ ನೀಡಲ್ನ ವಾಪಸ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಫ್ರಂಟಲ್ಲಿ ನಮಗೆ ಎಲ್ಲೂ ಕೂಡ ಎಕ್ಸ್ಟ್ರಾ ಝರಿ ಥ್ರೆಡ್ಡು ವಿಸಿಬಲ್ ಆಗೋದಿಲ್ಲ. ಇದಾದಮೇಲೆ ನಿಮಗೆ ಯಾವ ಲೆಂತ್ ಬೇಕಾಗುತ್ತೆ ಆ ಲೆಂತ್ಗೆ ನೋಡಿಕೊಂಡು ಕುಚ್ಚನ್ನು ಟ್ರಿಮ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನು ಟ್ರಿಮ್ ಮಾಡಿದ್ದೀನಿ. ಇದೇ ಥರ ಪ್ರತಿಯೊಂದು ಮಾಟಿಫ್ ಮಧ್ಯ 4 ಇಂಚ್ ಗ್ಯಾಪ್ ಕೊಟ್ಟು ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಇದಿಷ್ಟು ಆದಮೇಲೆ ಮಾಟಿಫನ್ನು ಇನ್ನೂ ಕೂಡ ಎಕ್ಸ್ಟ್ರಾ ಸೆಕ್ಯೂರ್ ಮಾಡಿ ನೀಟಾಗಿ ಫಿನಿಶಿಂಗ್ ಮಾಡೋದಕ್ಕೆ ಎಲ್ಲೆಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀವಿ ಮಾಟಿಫ್ ಮೇಲೆ ಅಲ್ಲೆಲ್ಲ ಕೂಡ ನಾವು ಹ್ಯಾಂಡ್ ಸ್ಟಿಚ್ಚನ್ನು ಮಾಡ್ಕೊಬೇಕು. ಪಲ್ಲು ಯಾವ ಕಲರ್ ಇದೆ ಅದೇ ಕಲರ್ ಮ್ಯಾಚಿಂಗ್ ಕಾಟನ್ ಥ್ರೆಡ್ಡು ಮತ್ತು ನಾರ್ಮಲ್ ಸೂಯಿಂಗ್ ನೀಡಲ್ನ ತೊಗೊಂಡು ಬೀಡ್ಸ್ ಇರೋ ಕಡೆ ಎಲ್ಲ ಅಲ್ಲಲ್ಲೇ ನಾವು ಒಂದೊಂದು ಹ್ಯಾಂಡ್ ಸ್ಟಿಚ್ಚನ್ನು ವರ್ಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಯಾವ ರೀತಿ ಹ್ಯಾಂಡ್ ಸ್ಟಿಚ್ ಮಾಡ್ಕೊಳೋದು ಅಂತ ಗೊತ್ತಿದೆ, ಹಾಗಾಗಿ ನಾನು ಈ ವಿಡಿಯೋಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಇದು ಒಂದು ರೀತಿ ಆದರೆ ಇನ್ನೂ ಒಂದು ರೀತಿ ನಾವು ವರ್ಕ್ ಮಾಡ್ಬೋದು. ಅದು ಯಾವುದು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಇನ್ನೂ ಒಂಥರ ಮಾಟಿಫನ್ನು ವರ್ಕ್ ಮಾಡಿದ್ದೀನಿ. ಸೇಮ್ ಮಾಟಿಫ್, ಬಟ್ ಈ ಮಾಟಿಫಲ್ಲಿ ಗ್ಯಾಪ್ ಕೊಟ್ಟಿಲ್ಲ. ಸೊ ವೆರಾಸ್ ನಾನೇನಲ್ಲಿ ಸಾರಿಗೆ ಅಟ್ಯಾಚ್ ಮಾಡಿದ್ದೀನಿ ಆ ಮಾಟಿಫಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ, ಬಿಕಾಸ್ ಅಲ್ಲಿ ಕುಚ್ ಟೈ ಮಾಡ್ಕೊಳೋದಕ್ಕೆ. ಸೊ ಈ ರೀತಿ ರಿಂಗ್ ಫುಲ್ಲಾಗಿ ನೀವು ಬೀಡ್ಸನ್ನು ಆ್ಯಡ್ ಮಾಡಿಬಿಟ್ಟು ಪಲ್ಲು ಮೇಲ್ಗಡೆ ಕೂಡ ಅಟ್ಯಾಚ್ ಮಾಡ್ಬೋದು, ಅಥವಾ ಪಲ್ಲು ಕೆಳಗಡೆ ಈ ರೀತಿ ಹ್ಯಾಂಗಿಂಗ್ ಟೈಪ್ ಕೂಡ ನೀವಲ್ಲಿ ಫಿಕ್ಸ್ ಮಾಡ್ಬೋದು. ಇದಲ್ಲದೆ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಪ್ಲೇಸ್ ಮಾಡಿಬಿಟ್ಟು ಸೆಂಟರಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪ್ಗೆ ಯಾವುದಾದ್ರೂ ಸೂಟ್ ಆಗೋವಂಥ ಬೀಡನ್ನು ಫಿಕ್ಸ್ ಮಾಡಿಕೊಂಡು ಈ ರೀತಿ ಕೂಡ ನೀವು ಅಟ್ಯಾಚ್ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ನಿಮ್ಮ ಸಾರಿಗೆ ಯಾವುದು ವರ್ಕ್ ಮಾಡಿದ್ರೆ ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಡಿಸೈನ್ನ ಮಾಡ್ಕೊಬೋದು. ಜಸ್ಟ್ ಫಾರ್ ಎನ್ ಐಡಿಯಾ ನಾನು ಎಲ್ಲ ರೀತಿಯಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಾರಿ ಕುಚ್ಚು ಅಲ್ಲದೆ ಹಿಯರಿಂಗ್ಸ್ ಆಗು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಟಿಪ್ಗೆ ಹಿಯರಿಂಗ್ ಹುಕ್ಕನ್ನು ಫಿಕ್ಸ್ ಮಾಡಿದ್ರೆ ಹಿಯರಿಂಗ್ಸ್ ಆಗುತ್ತೆ. ಇದರ ಜೊತೆಗೆ ಲಟ್ಕನ್ಸ್ ರೀತಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈ ಪರ್ಟಿಕ್ಯುಲರ್ ಡಿಸೈನ್ನ ಯುಟಿಲೈಸ್ ಮಾಡ್ಕೊಬೋದು. ಲೈಕ್ ಸಾರಿ ಕುಚ್ಚು, ಲಟ್ಕನ್ಸ್ ಆರಲ್ಸ್ ಹಿಯರಿಂಗ್ಸ್. ಸದ್ಯಕ್ಕೆ ನಾನು ಸಾರಿ ಕುಚ್ಚು ಥರ ವರ್ಕ್ ಮಾಡ್ತಾ ಇರೋದ್ರಿಂದ ಇದೇ ಥರ ಎವ್ರಿ 4 ಇಂಚ್ ಗ್ಯಾಪ್ಗೆ ಮಾಟಿಫನ್ನು ಅಟ್ಯಾಚ್ ಮಾಡ್ತೀನಿ. ಇದಾದಮೇಲೆ ಫೈನಲ್ ಆಗಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ತುಂಬಾ ಯುನೀಕ್ ಆಗಿರೋ ಮಾಟಿಫ್ ಪ್ಯಾಟ್ರನ್, ಹಾಗೆ ಡಿಸೈನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ಎಲ್ಲ ಮಾಟಿಫ್ ಕೂಡ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ನೀವು ಕಾಂಟ್ರಾಸ್ಟಿಂಗ್ ಆಗಿ ವರ್ಕ್ ಮಾಡಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಜೊತೆಗೆ ಡಿಸ್ಟೆನ್ಸು ಇನ್ನೂ ಹತ್ತಿರಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಡಿಸೈನ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಸ್ವಲ್ಪ ದೂರನೇ ಮಾಟಿಫನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಮ ಎಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.